ಜೊಯ್ಡಾ ಬಾಡಗುಂದ ಮಜರಿಯಲ್ಲಿರುವ ಶತಮಾನದ ಇತಿಹಾಸ ಹೊಂದಿರುವ ದನಗರ ಗೌಳಿವಾಡಿ ಇದೀಗ ನಿಧಾನವಾಗಿ ಖಾಲಿಯಾಗುತ್ತಿದೆ. ಒಂದು ಕಾಲದಲ್ಲಿ 18 ಕುಟುಂಬಗಳ 103 ಜನರ ಬದುಕಿಗೆ ಸಾಕ್ಷಿಯಾಗಿದ್ದ ಈ ವಾಡಿಯಲ್ಲಿ ಸದ್ಯ 5 ಕುಟುಂಬಗಳ 29 ಮಂದಿ ಮಾತ್ರ ವಾಸಿಸುತ್ತಿದ್ದು, ಈಗಾಗಲೇ 13 ಕುಟುಂಬಗಳ 72 ಮಂದಿ ವಾಡಿ ತೊರೆದು ಬೇರೆಡೆಗೆ ವಲಸೆ ಹೋಗಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಕಾಳಿ ನದಿಯ ದಡದಲ್ಲಿರುವ ಈ ವಾಡಿ ಹಲವು ತಲೆಮಾರುಗಳ ಬದುಕು, ಸಂಸ್ಕೃತಿ ಹಾಗೂ ಪರ ಬಾಂಧವ್ಯಕ್ಕೆ ಸಾಕ್ಷಿಯಾಗಿತ್ತು. ದಸರಾ, ದೀಪಾವಳಿ ಸೇರಿದಂತೆ ಹಬ್ಬ ಹರಿದಿನಗಳಲ್ಲಿ ಎಲ್ಲಾ ಕುಟುಂಬಗಳು ಒಟ್ಟಾಗಿ ಸಂಭ್ರಮಿಸುತ್ತಿದ್ದವು. ಸಂಕಷ್ಟದ ಸಂದರ್ಭಗಳಲ್ಲಿ ಪರಸ್ಪರ ನೆರವಾಗುತ್ತಿದ್ದ ಈ ಸಮುದಾಯದ ಬದುಕಿನಲ್ಲಿ ಇದೀಗ ವಲಸೆಯ ನೆರಳು ಆವರಿಸಿದೆ. ವಾಡಿಯ ಹಲವು ಮನೆಗಳಿಗೆ ಬೀಗ ಬಿದ್ದಿದ್ದು, ಮಕ್ಕಳ ನಗುವಿನಿಂದ ತುಂಬಿದ್ದ ಅಂಗಳಗಳು ಖಾಲಿ ಖಾಲಿ ಎನಿಸುತ್ತಿವೆ. ಜಾನುವಾರುಗಳ ಸದ್ದಿನಿಂದ ಕಂಗೊಳಿಸುತ್ತಿದ್ದ ಕೊಟ್ಟಿಗೆಗಳು ಖಾಲಿಯಾಗುತ್ತಿವೆ. ವಾಡಿ ತೊರೆಯುತ್ತಿರುವ ಕುಟುಂಬಗಳ ಕಾರಣಗಳು ಒಂದೇ ರೀತಿಯಾಗಿಲ್ಲ. ಎಷ್ಟೇ ಕೆಲಸ ಮಾಡಿದ್ರೂ ನೆಮ್ಮದಿ ಸಿಗ್ತಿಲ್ಲ, ಜಾನುವಾರುಗಳಿಗೆ ಸಮೃದ್ಧಿ ಆಗ್ತಿಲ್ಲ, ಈ ಜಾಗ ನಮಗೆ ಒಲಿಯುತ್ತಿಲ್ಲ ಎಂಬ ಭಾವನೆ ಕೆಲವು ಕುಟುಂಬಗಳಲ್ಲಿ ಮೂಡಿದೆ ಎನ್ನಲಾಗಿದೆ. ಇದೇ ನಂಬಿಕೆಯಿಂದ ಕೆಲವರು ಮನೆ ಮಠ ತೊರೆದು ಬೇರೆಡೆಗೆ ತೆರಳಿದ್ದಾರೆ. ಸ್ಥಳೀಯರ ಪ್ರಕಾರ ಕಳೆದ 1 ದಶಕದಲ್ಲಿ ಅಪಘಾತ, ನೀರಿನಲ್ಲಿ ಮುಳುಗುವುದು ಸೇರಿದಂತೆ ವಿವಿಧ ಕಾರಣಗಳಿಂದ 10ಕ್ಕೂ ಹೆಚ್ಚು ಮಂದಿ ಅಕಾಲಿಕವಾಗಿ ಮೃತಪಟ್ಟಿದ್ದಾರೆ. ಈ ಘಟನೆಗಳು ವಾಡಿಯ ಕುರಿತು ಆತಂಕ ಮತ್ತು ಅನುಮಾನ ಮೂಡಿಸಲು ಕಾರಣವಾಗಿವೆ ಎನ್ನಲಾಗ್ತಿದೆ. ಆದರೆ ಈ ಸಾವುಗಳಿಗೂ ವಾಡಿಯ ಸ್ಥಳಕ್ಕೂ ನೇರ ಸಂಬಂಧವಿದೆ ಎಂಬುದನ್ನ ದೃಢಪಡಿಸುವ ಯಾವುದೇ ಅಧಿಕೃತ ವರದಿ ಇಲ್ಲ. ಹೀಗಾಗಿ ಈ ವಿಚಾರದಲ್ಲಿ ವಾಸ್ತವಾಂಶ ಪರಿಶೀಲನೆ ಅಗತ್ಯವಾಗಿದೆ. ಬಾಡಗುಂದ ಸುತ್ತಮುತ್ತ ಪ್ರವಾಸೋದ್ಯಮ ಚಟುವಟಿಕೆಗಳು ಹೆಚ್ಚಿದ್ದು, ಕಾಳಿ ನದಿ, ರೆಸಾರ್ಟ್ಗಳು ಹಾಗೂ ಜಲ ಕ್ರೀಡೆ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳಿವೆ. ಆದರೂ ಕುಟುಂಬಗಳು ವಾಡಿ ತೊರೆಯುತ್ತಿರುವುದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ವಲಸೆಯ ಹಿಂದೆ ಕೇವಲ ನಂಬಿಕೆಯೇ ಕಾರಣವೇ ಅಥವಾ ವಾಸಸ್ಥಳ, ಅರಣ್ಯ ಹಕ್ಕು, ಮೂಲಸೌಕರ್ಯ, ಆರೋಗ್ಯ, ಜಾನುವಾರು ಸಾಕಾಣಿಕೆ ಸೇರಿದಂತೆ ಇತರ ಸಮಸ್ಯೆಗಳು ಕಾರಣವಾಗಿವೆಯೇ ಎಂಬುದು ಪರಿಶೀಲನೆಯಾಗಬೇಕಿದೆ. ಗೌಳಿವಾಡದ ಜನರು ಇದಾರಲ್ಲ, ಅವರು ಊರು ಬಿಟ್ಟು ಯಾಕೆ ಹೋಗ್ತಾ ಇದ್ದಾರೆ ಅಂತ? ಸರ್, ಅವ್ರೇನು ಊರು ಬಿಟ್ಟು ಹೋಗ್ತಾ ಇಲ್ಲ, ಅವ್ರು ಇದೇ ಊರಲ್ಲಿ ಇದ್ದಾರೆ. ಅವರಿಗೆ ನೈಸರ್ಗಿಕವಾಗಿ ಏನಿರಬೇಕು ಅದೆಲ್ಲ ಇದೆ. ಅವರಿಗೆ ರಸ್ತೆ ನಾವು ಮಾಡಿಕೊಟ್ಟಿದ್ದೀವಿ, ಆಮೇಲೆ ಬೀದಿ ದೀಪಗಳು ಆಗಿರ್ಬೋದು ಅಥವಾ ಪ್ರತಿಯೊಂದು ಮನೆಗಳು ಕೊಡೋದಾಗಿರ್ಬೋದು, ನಾವು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೀವಿ. ಈಗ ಕೆಲವು ದಿನಗಳ ಹಿಂದೆ ಒಂದು ಡೆತ್ ಆಗಿದೆ ಇಲ್ಲಿ ನಮ್ಮ ನದಿಯಲ್ಲಿ. ಒಂದು ನಮ್ಮ ಯೂತ್ ಆ್ಯಂಡ್ ಯುವಕ ಹುಡುಗ ಒಂದು ಸ್ವಲ್ಪ ಡೆತ್ ಆಗಿದ್ದಾನೆ. ಅದೇ ರೀತಿಯಲ್ಲಿ ಅವರ ಒಂದು ತನಗಳನ್ನು ಒಂದು ಕುಟುಂಬದ ಒಂದು ಮಾಹಿತಿಗಳನ್ನ ತಗೊಂಡು ಹೋಗಿದ ಪ್ರಕಾರ ಆ ಒಂದು ಕುಟುಂಬಕ್ಕೆ ಮಾತ್ರ ಒಂದು ಯುವಕರುಗಳು ಹಿಂಗೆ ತೀರ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ನೋ ಒಂದು ಉದ್ದೇಶಕ್ಕೆ ಅವರು ಗಲಿಬಿಲಿ ಆಗಿದ್ದಾರೆ ಹೊರತು ಬೇರೆ ಯಾರು ಊರು ಬಿಟ್ಟು ಹೋಗಿಲ್ಲ. ಅವರು ಊರು ಬಿಟ್ಟು ಹೋಗೋದಿದ್ರೆ ನಮ್ಮನ್ನು ಹೇಳ್ತಾರೆ ಗ್ರಾಮ ಪಂಚಾಯತಿಗೆ. ನಾವು ಅವ್ರಿಗೇನು ಒಂದು ವೇಳೆ ಹೋಗಬಾರ್ದು ಅನ್ನೋ ಒಂದು ಉದ್ದೇಶವನ್ನು ನಾವು ಕ್ರಿಯೇಟ್ ಮಾಡಿಕೊಡ್ತೀವಿ. ಮತ್ತು ಅದೇ ರೀತಿಯಲ್ಲಿ ಅಲ್ಲಿರೋ ಪ್ರತಿಯೊಂದು ಏನು ಯುವಕರಿದ್ದಾರೆ ಅವರು ಕೂಡ ಹೇಳ್ತಾ ಇದ್ದಾರೆ, ಯಾರು ಭೀತಿ ಪಡುವಂಥ ಅವಶ್ಯಕತೆ ಇಲ್ಲ. ಅವರಿಗೆ ರಸ್ತೆ, ದೀಪ ಪ್ರತಿಯೊಂದು ಮಾಡಿಕೊಟ್ಟಿದ್ದೀವಿ ಇವತ್ತಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮ್ಮ ಯುವಕರೆಲ್ಲ ಇಲ್ಲೇ ಇದ್ದಾರೆ, ಎಲ್ಲರೂ ಕೂಡ ಅಲ್ಲೇ ಮುಂದೆ ಇದ್ದಾರೆ. ನೋಡಿ, ಒಂದು ಊರು ಒಂದೇ ಸಲ ಹಿಂಗೆ ಬಿಟ್ಟು ಹೋಗೋದು ಅಂತಲೇ ನಾವು ಕೇಳ್ಪಟ್ಟಿದ್ದೀವಿ, ಬಟ್ ಅದು ಭಾಳ ಸರಿಯಾಗಲ್ಲ. ಎಲ್ಲ ನಮ್ಮೂರಲ್ಲಿ ನಮ್ಮವರೇ ಇದ್ದಾರೆ, ಬರ್ತಾರೆ. ಒಂದು ನಿರಾಶೆಗಳನ್ನು ಒಳಗೊಂಡು ಆ ಊರಿನ ಒಂದು ಮಹತ್ವಗಳನ್ನ ಒಳಗೊಂಡು ಒಂದು ಪೂಜೆ ಪುರಸ್ಕಾರಗಳು ನಡೆಯುತ್ತೆ. ಒಂದು ಮಹತ್ವವಾದಂಥ ಒಂದು ಏನು ಹೋಮಗಳು ನಡೆಯುತ್ತೆ. ಆ ಹೋಮಗಳೆಲ್ಲ ನಡೆದ ಮೇಲೆ ಅವರು ಜನ ನಮ್ಮೂರಲ್ಲೇ ಇರ್ತಾರೆ, ಯಾರು ಎಲ್ಲೂ ಬಿಟ್ಟು ಹೋಗಲ್ಲ. ಇದನ್ನು ದಯವಿಟ್ಟು ದೊಡ್ಡದು ಮಾಡಬೇಡಿ ಅಂತ ಹೇಳ್ತಾ ಅವರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೇಳ್ಕೊತಾರೆ. ಕುಟುಂಬಗಳ ವಲಸೆ ಕುರಿತು ಮಾಹಿತಿ ಹಿನ್ನೆಲೆಯಲ್ಲಿ ಕಂದಾಯ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ ಎನ್ನಲಾಗಿದೆ. ಆದರೆ ವಲಸೆಯ ನಿಖರ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಜೊಯ್ಡಾ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ಮಾತನಾಡಿ, ಬಾಡಗುಂದ ಗೌಳಿವಾಡದ ಕುಟುಂಬಗಳು ಊರು ತೊರೆಯುತ್ತಿರುವ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಈ ಕುರಿತು ತಕ್ಷಣ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ. बाबा आम्ही आमचे
राजा आम्ही अमके दिवशी जायचं आहोत, तुम्ही बी हुशारीत राहा, राहतासा काय जातासा काय येतासा तुमची ठरलेलं आहे. आम्हाला एक गोष्ट सांगा पाहिजे ते, आम्हाला काहीच बोललं नाही तुम्ही, आम्हाला सांगलंच होतं नाही. अचानक सोमवारी आलं, अचानक बघल्यावर गाड्या यांच्या सकाळच्या चालू झाल्या, सकाळ 8 वाजता चालू 5-6 वाजेपर्यंत हे करून एका एका दिवसात गायब. ಸಬ್ಸ್ಕ್ರೈಬರ್ಸ್ 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.